ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ವಿಚಾರದಲ್ಲಿ ಪ್ರತಿ ಬಾರಿನೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಪ್ರತಿ ಬಾರಿ ವಾದ ವಿವಾದ ನಡೆದಾಗಲೂ ಕೂಡ ಕರ್ನಾಟಕದ ವಿರೋಧನೇ ಅಂದರೆ ಕರ್ನಾಟಕದ ವಿರುದ್ಧವಾಗಿ ತೀರ್ಪುಗಳು ಬರ್ತಾ ಇರುವಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ರೈತರಾಗಿರ್ಬೋದು ಅಥವಾ ಕಾವೇರಿ ಜಲಾನಯನ ಪ್ರದೇಶವನ್ನೇ ನಂಬಿಕೊಂಡಿರುವಂತಹ ಪ್ರದೇಶಗಳಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಪ್ರತಿ ಬಾರಿ ವಾದ ಮಂಡಿಸುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ವಾದವನ್ನು ಮಂಡನೆ ಮಾಡ್ತಾ ಇಲ್ಲ. ಹೀಗಾಗಿನೇ ತಮಿಳುನಾಡು ಪರವಾಗಿ ತೀರ್ಪುಗಳು ಬರ್ತಿದೆ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ನಮ್ಮ ಜೊತೆಗೆ ಕ್ಯಾಪ್ಟನ್ ರಾಜಾರಾವ್ ಇದ್ದಾರೆ, ನೀರಾವರಿ ತಜ್ಞರು. ಈ ಒಂದು ವಿವಾದ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೋದು, ನಿಜವಾಗ್ಲೂ CWRC ಕೊಟ್ಟಿರುವಂತಹ ಆದೇಶ ಏನಿದೆ ಅದು ರಾಜ್ಯದ ಮಟ್ಟಿಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಅವ್ರನಿಂದನೇ ಮಾತಾಡಿಸ್ತೀನಿ. ಸರ್, ಈಗ CWRC ಒಂದು ತೀರ್ಪನ್ನು ಕೊಟ್ಟಿದೆ, 15 ದಿನಗಳ ಕಾಲ 3.5 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ. ಇದ್ರ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಸರ್ ನಮ್ಮ ರಾಜ್ಯಕ್ಕೆ? ನೋಡಿ, ಈ ವರ್ಷ ಮಳೆ ಕಮ್ಮಿ ಬಂದಿದೆ. ಸೌತ್ ವೆಸ್ಟ್ ಮಾನ್ಸೂನ್ ಭಾರಿ ಕಮ್ಮಿ, ಆಲ್ಮೋಸ್ಟ್ 30-35ರಿಂದ 40% ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನಮ್ಮ ರಿಸರ್ವಾಯರಲ್ಲಿ ಇನ್ಫ್ಲೋನೇ ಇಲ್ಲ. ಇಲ್ಲಿ ಒಂದು ಗಮನಿಸಬೇಕು, ಈ ಕಾವೇರಿ ಟ್ರಿಬ್ಯುನಲ್ಲು ಬರೀ ತಮಿಳ್ನಾಡಿಗೆ ನೀರು ಕೊಡಿ ಅಂತ ಮಾತ್ರ ಮಾಡಿಲ್ಲ. ಅದೇ ಪೀರಿಯಡಲ್ಲಿ ಖರೀಫ್ ಸೀಸನ್ನಲ್ಲಿ ಕರ್ನಾಟಕ ಕೂಡ ನೀರು ಉಪಯೋಗಿಸ್ಕೋಬೇಕು. ಆ ನೀರು ಉಪಯೋಗಿಸ್ಕೊಂಡು ಅವ್ರಿಗೆ ನೀರು ಬಿಡಬೇಕು. ಹಾಗಾಗಿ ಈ CWMA CWRC ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಅವರು ಬರೀ ಕಾವೇರಿಗೆ ನೀರು ಬಿಡೋದು, ಈ ಕುದುರೆಗೆ ಏನೋ ಒಂದು ಇದು ಕಟ್ಟಿಬಿಟ್ಟಿರ್ತಾರಲ್ಲ ಆ ಥರ ಅದನ್ನು ನೋಡಿಕೊಂಡು ಬರೀ ತಮಿಳ್ನಾಡಿಗೆ ನೀರು ಬಿಡೋದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆಗಲಿ ನಾವು ಉಪಯೋಗಿಸ್ಬೇಕು, ಕರ್ನಾಟಕನೂ ಉಪಯೋಗಿಸ್ಕೋಬೇಕು. ಅದು ಏನೋ ಅವ್ರಿಗನ್ನ ಜಾಸ್ತಿ, ಅವರಿಗಿರೋದು 177.25, ನಮಗಿರೋದು 284.75. ಸೊ 1.5 ಪಟ್ಟು ಜಾಸ್ತಿ ನಾವು ಯೂಸ್ ಮಾಡಬೇಕು. ಸೊ ಈಗ ಅವರಿಗೆ ಜೂನಲ್ಲಿ 9.3 ಬಿಡಬೇಕಾದ್ರೆ ಅದಕ್ಕೆ 1.5 ಪಟ್ಟು ಇನ್ನೂ 4-5 TMC ಅದಕ್ಕೆ ಸೇರಿಸ್ಬೇಕು. ಅಷ್ಟು ನೀರು ನಾವು ಉಪಯೋಗಿಸ್ಬೇಕು. ಅಂದರೆ 15, 9, 24, ಬರೀ 24 ಅಲ್ಲ. ಇಲ್ಲಿ ಏನು ಮುಖ್ಯವಾಗಿ ಎಲ್ಲರೂ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಟ್ರಿಬ್ಯುನಲ್ಲು, CWMA CWRC, ತಮಿಳ್ನಾಡು, ನಮ್ಮ ರಾಜ್ಯ ಕೂಡ ತಪ್ಪು ಮಾಡ್ತಾ ಇದೆ. ಏನಪ್ಪ ಅಂದರೆ, ಯಾವ ರೀತಿಯಾಗಿ ತಪ್ಪು ಮಾಡ್ತಾ ಇದೆ ಅಂತ ಅನ್ಸುತ್ತೆ ಅಂದರೆ, ಬರೀ ನಮಗೇನಾಗಿದೆ, ನಮಗಿರೋದು ನೀರು ಸೌತ್ ವೆಸ್ಟ್ ಮಾನ್ಸೂನ್ ಮಾತ್ರ. ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ನಮ್ಮ 4 ರಿಸರ್ವಾಯರಲ್ಲಿ ನೀರು ಬರೋಲ್ಲ. ಹಾಗಾಗಿ ಈ ಕ್ವಶನ್ ಕೇಳಿದ್ವಿ, ಅದು ಯಾವುದು ಸಂಕಷ್ಟ ವರ್ಷದಲ್ಲಿ ಏನು ಮಾಡಬೇಕು, ನೀವು ನೀರು ಬಿಡು ಅಂತ ಹೇಳಿಬಿಟ್ಟು ನೀರು ಬಿಡಿಸಿಬಿಟ್ರೆ ನಮ್ಮ ಗತಿ ಏನು, ಆ ನೀರು ಮೇಲೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತಲೇ ಕ್ವಶನ್ ಕೇಳಿದ್ವಿ. ಅದು ಅವರು ರೆಕಾರ್ಡ್ ಮಾಡಿದ್ದಾರೆ. ಎಲ್ಲಿ ಈ ವಾಲ್ಯೂಮು, 5ನೇ ವಾಲ್ಯೂಮು, ಇದು 210ನೇ ಪೇಜು, ಪ್ಯಾರಾ 25ರಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ಕರ್ನಾಟಕ ಹೇಗೆ ಮಾಡಬೇಕು ಅಂತ ಹೇಳಿದೆ. ಏನು ಹೇಳಿದ್ದಾರೆ ಅದನ್ನೇ ಓದ್ತೀನಿ, ದಯವಿಟ್ಟು ಕೇಳಿ. ದಿ ಕ್ವಶನ್ ಆಫ್ distress was being raised during the argument by the party states, especially Karnataka and Tamil Nadu. ಇದು ರೈಸ್ ಮಾಡಿದ್ರು, ಡಿಸ್ಟ್ರೆಸ್ಸಲ್ಲಿ ಏನು ಮಾಡಬೇಕು ಅಂತ. Karnataka's argument was based on the apprehension that if occurrence of southwest monsoon is below normal, ಈ ವರ್ಷ ಇದ್ದಂಗೆ ಈಗೇನಾಗಿದೆ below normal, and the northeast monsoon is above normal, ಮುಂದೆ ಅವ್ರಿಗಿನ್ನೂ ಬರಬೇಕು, ಒಳ್ಳೇದು ಬರುತ್ತೋ ಕೆಟ್ಟದು ಬರುತ್ತೋ ಗೊತ್ತಿಲ್ಲ, ಅದು ಬಂದಮೇಲೆ ಗೊತ್ತಾಗೋದು. The waters cannot be brought upstream to Karnataka area, and as such the crops in the upper basin will suffer ಅಂತ ನಾವು ಕೇಳಿದ್ದೀವಿ. ಇದನ್ನೇ ಅವ್ರು ಬರ್ಕೊಂಡಿದ್ದಾರೆ, ನಾವೇನು ಬೇರೆ ಇನ್ನೇನು ಕೇಳಿದ್ದಾರೆ. ಇದಕ್ಕೇನು ಸೊಲ್ಯೂಷನ್ನು ಅವರೇ ಕೊಟ್ಟಿದ್ದಾರೆ, ಕೇಳಿ ಸೊಲ್ಯೂಷನ್ನು. ಇಟ್ ಮೇ ಬಿ ಕ್ಲಾರಿಫೈಡ್ ಏನಂತ, that the crops of the upper basin areas mostly receive support of artificial irrigation from the southwest monsoon, and as mentioned above, while working out the crop water requirement ಮಾಡಿದ್ದಾರೆ ಅವರು. ಎಲ್ಲಿ ಈ ಪೇಜ್ 94ಅಲ್ಲಿ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟು ಅವರೇ ವರ್ಕ್ ಮಾಡಿದ್ದಾರೆ. ಬರೀ ನಮಗೊಬ್ಬರಿಗೆ ಅಲ್ಲ, ತಮಿಳ್ನಾಡಿಗೂ ವರ್ಕೌಟ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ನೀರು ಯಾವಾಗ ಯೂಸ್ ಮಾಡಬೇಕು ಏನು ಅಂತ, ಎಷ್ಟು ಕ್ವಾಂಟಿಟಿ ಅಂತ ಅವರೇ ಮಾಡಿದ್ದಾರೆ. ನಮಗೆ 94 ಪೇಜಲ್ಲಿ ನೋಡಿ, ಇದು ಏನಂತ ಹೇಳ್ತೆ,
ವಾಟರ್ ರಿಕ್ವೈರ್ಮೆಂಟ್ ಆಫ್ ಕರ್ನಾಟಕ ಇನ್ ಕಾವೇರಿ ಬೇಸಿನ್. ಯಾವ್ಯಾವ ಪ್ರಾಜೆಕ್ಟು, ಯಾವ್ಯಾವ ಬೆಳೆ, ಎಷ್ಟು ನೀರು ಬೇಕು, ಒಟ್ಟು ನೀರು ಎಷ್ಟು ಬೇಕು ಅಂತ ಹೇಳಿ ಲೆಕ್ಕ ಹಾಕಿ ನಮಗೆ 250 TMC ಅಂದರೆ 270 ಕೊಟ್ಟಿದ್ದಲ್ಲ, ಅವಾಗ 250ಕ್ಕೆ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ. ಇದು ಅವ್ರು ಹಾಕಿಕೊಟ್ಟಿರೋ ಲೆಕ್ಕ, ನಾನು ಹಾಕಿರೋ ಲೆಕ್ಕ ಅಲ್ಲ. ಎಷ್ಟರಲ್ಲಿ ಸರ್ ಇದು ಆರ್ಡರ್ ಆಗಿದ್ದು? 2007ರಲ್ಲಿ. 2007ರಲ್ಲಿ ಅವರೇ ಲೆಕ್ಕ ಹಾಕಿಕೊಟ್ಟಿದ್ದಾರೆ. ಖರೀಫ್ ಇದು ಯಾವುದು ಪ್ಯಾಡಿಗೆಷ್ಟು, ಪೆರಿನಿಯಲ್ ಕ್ರಾಪ್ ಕಬ್ಬಿಗೆಷ್ಟು, ಖಾರಿಫ್ ರಬಿಗೆಷ್ಟು, ರಬಿ ಸೆಮಿ ಡ್ರೈಗೆಷ್ಟು ಅಂತ 4 ಬೆಳೆ. ಕುಡಿಯೋ ನೀರು ಇದ್ರೊಳಗೆ ಸೇರಿಲ್ಲ. ಕುಡಿಯೋ ನೀರಿಗೆ ಎಕ್ಸ್ಟ್ರಾ ಆಗಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಕೊಟ್ಟರು ಅವರು 284 ಮಾಡಿದ್ರು. ಇವ್ರು 270ಕ್ಕೆ ಲೆಕ್ಕ ಇದ್ದು, ಇನ್ನೂ 14 ಎಕ್ಸ್ಟ್ರಾ ಕೊಟ್ಟರು. ಸೊ ಈ ಲೆಕ್ಕ ಪ್ರಕಾರ ನೀರು ಅವ್ರೇನು ಹೇಳ್ತಾರೆ ಇಲ್ಲಿ, it may be clarified that the crops of the upper basin area mostly receive support of artificial irrigation from the southwest monsoon, and as mentioned above, while working out the crop water requirement, provision has already been made. ಅವನೇ ಹೇಳ್ತಾನೆ provision ಮಾಡಿದ್ದೀನಿ ಏನು, from the already been made from the availability of southwest monsoon. ಮುಂಗಾರು ಮಳೆ ಒಳಗೆ ಬರೋದಲ್ಲೇ ಪ್ರಾವಿಷನ್ ಮಾಡಿದ್ದೀನಿ ಏನು, water in the reservoir to meet the annual requirement of those areas. ಆ್ಯನ್ಯುವಲ್ ರಿಕ್ವೈರ್ಮೆಂಟ್, ಬರೀ ಖರೀಫ್ ರಿಕ್ವೈರ್ಮೆಂಟ್ ಅಲ್ಲ, ಬರೀ ರಬಿ ರಿಕ್ವೈರ್ಮೆಂಟ್ ಅಲ್ಲ, ಆ್ಯನ್ಯುವಲ್ ಪೂರ್ತಿ ಒಂದು ವರ್ಷಕ್ಕೆ ಬೇಕಾದ ನೀರು ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಕರ್ನಾಟಕದ 4 ರಿಸರ್ವರಲ್ಲಿ ಹಿಡಿದಿಟ್ಕೋಬೇಕು ಅಂತ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಮಾಡಿದಾಗ ನಾನು ಮಾಡಿದ್ದೀನಿ ಅಂತ ಕ್ಲಾರಿಫಿಕೇಷನ್ ಕೊಟ್ಟಾನೆ. ಅಂದರೆ ಈ ವರ್ಷ ಡಿಫಿಸಿಟ್ ಇಯರ್, ಇದನ್ನು ಫಾಲೋ ಮಾಡಿ. ಇವ್ರು ಏನು ಹೇಳ್ತಾರೋ ಇದನ್ನು ಫಾಲೋ ಮಾಡಿ. ಏನೋ ನನ್ನ ನೀರು ಏನು ಬೇಕು, ನನಗೆ ಖರೀಫ್ಗೆ ಬೇಕು, ರಬಿಗೆ ಬೇಕು, ಕಬ್ಬು ಪೆರಿನಿಯಲ್ಗೆ ಬೇಕು, ಕುಡಿಯೋದಕ್ಕೆ ವರ್ಷ ಪೂರ್ತಿ ಬೇಕು. ಇಷ್ಟು ನೀರು ನನಗೆ ಬೇಕು. ನನಗೆ ಯಾವಾಗ ಹಿಡಿಬೇಕು, ಅದು ಸೌತ್ ವೆಸ್ಟ್ ಮಾನ್ಸೂನಲ್ಲೇ ಇಟ್ಕೋಬೇಕು. ಜೂನ್ ತಿಂಗಳು ಖರೀಫ್ಗೆ ನೀರು ಕಟ್ಟಿ ಮಿಕ್ಕಿದ ನೀರು ನಾನು ಹಿಡಿದಿಟ್ಕೋಬೇಕು ಒಂದು ಸ್ವಲ್ಪ. ಅದೇ ಜುಲೈಯಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಆಗಸ್ಟಲ್ಲಿ ಇಟ್ಕೋಬೇಕು, ಸೆಪ್ಟೆಂಬರಲ್ಲಿ ಇಟ್ಕೋಬೇಕು. ಆ ಒಟ್ಟು ನೀರನ್ನ ನಾನು ವರ್ಷ ಪೂರ್ತಿ ಉಪಯೋಗಿಸ್ಬೇಕು. ಸೊ ಇದು ಅವ್ರಿಗೆ ಗೊತ್ತಿರೋ ಕ್ಲಾರಿಫಿಕೇಷನ್. ಸೊ ನಾವು ನಮ್ಮ ಸರ್ಕಾರ ಏನು ಮಾಡಬೇಕು, ಟ್ರಿಬ್ಯುನಲ್ನ CWRC ಅಥವಾ CWMAಗೆ ಸ್ವಾಮಿ ಇದನ್ನು ಓದಿ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ ಹೇಳಿ, ನಾವು ಅರ್ಥ ಮಾಡ್ಕೊಂಡಿರೋದು ಹೀಗೆ, ನೀವು ಹಾಗೇನಾ, ಹಾಗಿದ್ದರೆ ನಮ್ಮನ್ನು ಯಾಕೆ ನೀರು ಬಿಡು ಅಂತೀರಾ? ಈ ನೀರು ನಾನೇನು ಹಿಡಿದಿಟ್ಕೊಳ್ತಾ ಇರೋದು ಇದು ಮುಂದಿನ ಬೆಳೆಗೆ, ಮುಂದೆ ಕುಡಿಯೋ ನೀರಿಗೆ, ರಬ್ಬಿಗೆ ಇದು ಇರೋದು. ನಾನು ಸ್ವಂತ ಮಾಡ್ಕೊಂಡಿಲ್ಲ ಸ್ವಾಮಿ, ಇಲ್ಲಿದೆ. ಇದನ್ನು ನೀವು ಫಾಲೋ ಮಾಡಿ. 2007ರಲ್ಲೇನೆ ಇದು ಆರ್ಡರ್ ಆಗಿರೋದು. ಆದರೂ ಕೂಡ ಪ್ರತಿ ಬಾರಿ ಈ ಥರದ ವಿಚಾರ ಬಂದಾಗ ರಾಜ್ಯ ಸರ್ಕಾರ CWRC ಅಥವಾ CWMC ಒಂದು ಆದೇಶ ಮಾಡುತ್ತೆ, ಇಮಿಡಿಯೇಟ್ ಆಗಿ ನೀರು ಬಿಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತೆ. ಯಾಕೆ ಸರಿಯಾಗಿ ರಾಜ್ಯದ ಪರವಾಗಿ ವಾದ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವಿಸುತ್ತೆ ಸರ್. ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ನಾನು ನಮ್ಮ ಅಡ್ವೊಕೇಟ್ಗಳು ಕೇಳ್ತೀನಿ. ಸ್ವಾಮಿ, ನೀವು ಈಗ ಹೋಗಿ ಕೇಳಿ ಅವ್ರನ್ನ, ಅದಕ್ಕೆ ಹೋಗೋಕ್ಕೆ ಮೊದಲು ಒಂದು ಪಟ್ಟಿ ಮಾಡ್ಕೊಳ್ಳಿ. ಇದೇನು ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ಇದ್ರ ಪ್ರಕಾರ ಖರೀಫ್ಗೆ ಎಷ್ಟು ಬೇಕು, ರಬಿಗೆ ಎಷ್ಟು ಬೇಕು, ಪೆರಿನಿಯಲ್ಗೆ ಎಷ್ಟು ಬೇಕು, ಕುಡಿಯೋದಕ್ಕೆ ಎಷ್ಟು ಬೇಕು, 4 ಭಾಗ ಮಾಡ್ಕೊಳ್ಳಿ. ಮಾಡಿಕೊಂಡು ಇಷ್ಟು ಅವನಿಗೆ ಬಿಡಬೇಕಾದ್ರೆ ಒಟ್ಟು ನೀರು ಅವತ್ತು ಆ ತಿಂಗಳಲ್ಲಿ ಎಷ್ಟು ಬಂದಿರಬೇಕು ಅವನಿಗೂ ಬಿಡಬೇಕು. ಅಷ್ಟು ನೀರು ಬಂದರೆ ಬಿಡೋಣ. ಬರದೇ ಹೋದರೆ ಹೆಂಗೆ ಬಿಡು ಅಂತೀರಾ? ಬರದೇ ಹೋದರೆ ಏನು ಮಾಡಬೇಕು ಅಂತ ಇಲ್ಲಿ ಹೇಳಿದೆ, ಡಿಸ್ಟ್ರೆಸ್ ವರ್ಷದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೆ. ಇದನ್ನು ಫಾಲೋ ಮಾಡಿ, ಸುಮ್ಮನೆ ಬಿಡು ಅಂತ ಯಾಕೆ ಹೇಳ್ತೀರಾ? ಅದೊಂದೇ ಅಲ್ಲ, ಇದಕ್ಕೆ ಮೊದಲು ನೀವು ಅವ್ರನ್ನ ಕ್ವಶನ್ ಕೇಳಬೇಕು. ತಮಿಳ್ನಾಡಿನ ನಿಮಗೆ ಸುಪ್ರೀಂ ಕೋರ್ಟ್ನವ್ರು 10 TMC ನೀರು ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂತ ಹೇಳಿದ್ದಾರೆ ಅಲ್ವಾ? ಯಾಕೆ ಮಾಡ್ತಾಯಿಲ್ಲ? ಜೂನಲ್ಲಿ ಅರ್ಧ ಮಾಡಿ, ಜುಲೈಯಲ್ಲಿ ಅರ್ಧ ಮಾಡಿ, ಆ ರಿಲೀಫ್ ಸ್ವಲ್ಪ ಎಲ್ಲರಿಗೂ ಸಿಗುತ್ತೆ. ಮೊದಲು 10 TMC ಗ್ರೌಂಡ್ ವಾಟರ್ ಎತ್ಕೊಂಡು ಯೂಸ್ ಮಾಡಿ, ಅದು ಮಾಡಿ ನಮಗೆ ಪ್ರೂಫ್ ಕೊಡಿ, ಆಮೇಲೆ ನಿಮ್ಗೆ ನೀರು ಬಿಡು ಅಂತ ಹೇಳ್ತೀವಿ ಅಂತ ಕೇಳಬೇಕು. ಒಂದು. ಎರಡನೇದು, ಅವ್ರಿಗೆ 237 TMC ಬರೋ ಸೌತ್ ನಾರ್ತ್ ಈಸ್ಟ್ ಮಾನ್ಸೂನ್ ಇದೆ. ಆ ನೀರು ಇನ್ನೂ ಕಾಣುತ್ತೆ ಅವ್ರಿಗೆ, ಗಂಟಲ್ಲಿದೆ. ಅದು ಬರಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಇವತ್ತು ಒಳ್ಳೆಯದೇ ಬರ್ಬೋದು, ಅಷ್ಟು ಬರ್ಬೋದು, ಇನ್ನೂ ಜಾಸ್ತಿ ಬರೋದು. ಅಷ್ಟಂಕು ನಿನಗಿದೆ, ನನಗೆಲ್ಲಿದೆ? ನನಗೆ ಈ ಸೌತ್ ವೆಸ್ಟ್ ಆಗಲಿ 2 ತಿಂಗಳು ಕಳೆದ್ಬಿಟ್ಟೆ. ಇನ್ನು ಇರೋ 2 ತಿಂಗಳು ಅದು ಏನು ಬರ್ತದೆ, ಮಳೆ ಹೆಂಗೋಗುತ್ತೆ, ಹಿಂಗೆ ಹೋಗಿ ಮತ್ತೆ ಕೆಳಗೆ ಬರುತ್ತೆ ಗ್ರಾಫು. ಸೊ ಈಗಾಗಲೇ ಮೇಲೆ ಹೋಗಬೇಕಾಗಿತ್ತು, ಹೋಗಿಲ್ಲ.
ಅದು ಹವಾಮಾನ ಇಲಾಖೆನೂ ಕೂಡ 30-40% ರೈನು ಶಾರ್ಟೇಜ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಹೇಳಿದ್ದಾರೆ. ಅದಲ್ಲದೆ ಈ ಎಲ್ ನೈನೋ ಎಫೆಕ್ಟ್ ಈ ವರ್ಷ ತುಂಬ ಜಾಸ್ತಿ ಅಂತಲೂ ಪ್ರಿಡಿಕ್ಷನ್ ಇದೆ. ಆ ಎಲ್ ನೈನೋ ಎಫೆಕ್ಟಿಂದ ಮಳೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಗ್ಯಾರಂಟಿ ಏನು ಈಗೇನೋ ಏನಾದರೂ ಈ ತಿಂಗಳಲ್ಲಿ ನನಗೆ ಸ್ವಲ್ಪ ನೀರು ಬಂದಿದ್ದರೆ ಮುಂದಿನ ತಿಂಗಳು ಬರುತ್ತೆ ಅಂತ ಏನು ಗ್ಯಾರಂಟಿ ನೀವು ಕೊಡ್ತೀರಾ? ಗ್ಯಾರಂಟಿ ಕೊಡೋಗಿದ್ದರೆ ನೀರು ಬಿಡಿಸಿ. ಗ್ಯಾರಂಟಿ ಕೊಡೋಲ್ಲ, ನೀರು ಬರೋಲ್ಲ. ಅದಕ್ಕೆ ಈ ಫಾರ್ಮುಲಾ ಕೊಟ್ಟಿರೋದು. ಇದನ್ನು ಮಾಡಿ ಮೊದಲು ನೀವು ಡಿಫಿಸಿಟ್ ಅಂತ ಅನೌನ್ಸ್ ಮಾಡಿ. ಈ ವರ್ಷ ಇಷ್ಟು ಡಿಫಿಸಿಟ್ ಅಂತ ನೀವು ಅನೌನ್ಸ್ ಮಾಡಿ. ನೀವು ಅಥಾರಿಟಿ, ನೀವು ಹೇಳಬೇಕು. ನಾನೊಂದೇ ಹೇಳೋದಲ್ಲ, ನೀನು ಅಥಾರಿಟಿ ಮಾಡು. ನಿಮ್ಮಲ್ಲಿ IMD ಅವರು ಬರ್ತಾರೆ. IMD ಅವರು ಇವತ್ತಿನ ಪರಿಸ್ಥಿತಿ ಹಿಂಗಿದೆ, ಈ ಜುಲೈಯಲ್ಲಿ ಅಥವಾ ಆಗಸ್ಟಲ್ಲಿ ಮಳೆ ಯಾವ ರೀತಿ ಬರುತ್ತೆ ಅಂತ ಏನಾದರೂ ನಿಮ್ಮಲ್ಲಿ ಫೋರ್ಕಾಸ್ಟ್ ಮಾಡೋ ಒಂದು ಶಕ್ತಿ ಇದೆಯಾ? ಬೇಸ್ಡ್ ಆನ್ ವಾಟ್ ಎವರ್ ಡಾಟಾ ದಟ್ ಯು ಆರ್, ಅದನ್ನು ಮಾಡಿಕೊಂಡು ಅದು ಹೇಳಿ. ಆಗಸ್ಟಲ್ಲಿ ನನ್ನ ಗ್ಯಾರಂಟಿ ನೀರು ಬರುತ್ತೆ ಎಂಬುದು ಹೇಳಿ ನೀವು. ಬಟ್ ಹೋದರೆ ನೀರಾಗಿ ಬಿಡಿಸ್ತೀರಾ. ಈಗ ಅವ್ರ ಹತ್ರ ಈಗ 40 TMCವರೆಗೂ ಅವ್ರ ರಿಸರ್ವರಲ್ಲಿ ನೀರಿದೆ. 40 TMC ಇದೆ. 237 ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬರುತ್ತೆ ಅವ್ರಿಗೆ. ಈ ವರ್ಷ ನಾವು ಬೆಳೆಗೆ ಬಿಡ್ತಾ ಇಲ್ಲ, ಬರೀ ಕುಡಿಯೋಕೆ ಇಟ್ಟಿದ್ದೀವಿ. ಹಾಗೆ ಅವ್ರಿಗೂ ಹೇಳಿ, ಈ ವರ್ಷ ಬೆಳೆ ನಿಂದು ಕುರುವ ಏನಿದ್ರು ಅದನ್ನು ಗ್ರೌಂಡ್ ವಾಟರ್ ತೊಗೊಂಡು ಎತ್ಕೊಂಡು 10 TMC ಯೂಸ್ ಮಾಡಿಕೊಂಡು ಬೆಳ್ಕೊ. ನೀನು ಇನ್ನು ಮುಂದೆ ಕೇಳಬೇಡ, ಈ ವರ್ಷ ಪರಿಸ್ಥಿತಿ ಸರಿಗಿಲ್ಲ ಅಂತ ಹೇಳಿ. ಈಗ ಒಂದಿದೆ, ಅವ್ರು ಕೇಳ್ತಾ ಇರೋದು ಬೆಳೆಗಳಿಗೆ ನೀರು ಬಿಡಿ ಅಂತ, ನಾವು ಕೇಳ್ತಾ ಇರೋದು ನಮಗೆ ಕುಡಿಯೋಕೆ ನೀರು ಬಿಡಿ ಅಂತ. ಸೊ ಈಗ ಬೆಳೆ ಮತ್ತೆ ಕುಡಿಯೋ ವಿಚಾರ ಅಂತ ಅಂದ್ರೆ ನೀರು ಕುಡಿಯೋ ವಿಚಾರ ಅಂತ ಬಂದಾಗ ಯಾವುದು ಪ್ರಿಯಾರಿಟಿ ಬರುತ್ತೆ ಸರ್? ನಂಬರ್ 1 ಇಸ್ ಕುಡಿಯೋ ನೀರು. ನ್ಯಾಷನಲ್ ಪ್ರಯಾರಿಟಿ ಲಿಸ್ಟ್ ಇದೆ. ಕುಡಿಯೋ ನೀರಿಗೆ ಮೋಸ್ಟ್ ಪ್ರಯಾರಿಟಿ ಕೊಡಬೇಕು. ಬಹುಶಃ ನಾವು ಅವ್ರಿಗೆ ಹೇಳಬೇಕಾಗತ್ತೆ ಅನ್ನೋ ನಮ್ಮ ಸರ್ಕಾರ ಯೋಚನೆ ಮಾಡಬೇಕು. ಮದ್ರಾಸ್ಗೆ ಕುಡಿಯೋ ನೀರು ನಾವು ತೆಲುಗು ಗಂಗಾಯಿಂದ ಕೊಡ್ತಾ ಇದ್ದೀವಿ 5 TMC. ಬಹುಶಃ ಈ ವರ್ಷ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಬೇಕು. ಅವ್ರಿಗೆ ಆ ಥ್ರೆಟ್ ಕೊಡಬೇಕು. ನಾವು 5 TMC ಕೊಡೋದಿಲ್ಲ, ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಎಲ್ಲಿಂದ ಕೊಡ್ತಾ ಇರೋದು ಸರ್? ಮದ್ರಾಸ್ ಗಂಗಾ ಕೃಷ್ಣದಿಂದ ಕೊಡ್ತಾ ಇದ್ದೀವಿ. ಅಲ್ಲ, ಅವ್ರಿಗೆ ಕುಡಿಯೋ ನೀರಿಗೆ ಈಗ 15-20 ವರ್ಷದಿಂದ ಕೊಡ್ತಾ ಇದ್ದೀವಿ. ಆ ಕೃತಜ್ಞತೆ ಬೇಡವಾ ಅವ್ರಿಗೆ? ಇಲ್ಲಿ ಈ ವರ್ಷ ಇಂಥ ಕಷ್ಟ ಪರಿಸ್ಥಿತಿ, 10 TMC ಗ್ರೌಂಡ್ ವಾಟರ್ ನಾನು ಯೂಸ್ ಮಾಡ್ತಾ ಇದ್ದೀನಪ್ಪ, ನಿಂಗೆ ರಿಲೀಫ್ ಕೊಟ್ಟಿದ್ದೀನಿ ಅಂತ ಹೇಳೋದು ಬಿಟ್ಬಿಟ್ಟು ಈಗಲೂ ಕೂಡ ನಾವು ಕುಡಿಯೋ ನೀರಿಗೆ ಮಾಡಿ ಬೆಳೆ ಇಲ್ಲ ಅಂತ ನಾವು ಆಗಲೇ ಘೋಷಣೆ ಮಾಡಿದ್ದೀವಿ. ನಮ್ಮ ಸರ್ಕಾರ ಇನ್ನೂ ಬರ ಘೋಷಣೆ ಮಾಡಬೇಕಾಗಿದೆ. ಈಗೇನೋ ಕ್ಯಾಬಿನೆಟ್ ಆಗಿಲ್ಲ, ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದು ಘೋಷಣೆ ಆಗತ್ತೆ ಇಷ್ಟಲ್ಲೇ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ ಯಾವ ನ್ಯಾಯನೂ ಇಲ್ಲ. ಭಾಳ ತಪ್ಪು ಮಾಡ್ತಿದ್ದಾರೆ. ಸರ್, ಈಗ CWRC ಅಲ್ಲೆಲ್ಲೋ ಕೂತು ಆರ್ಡರ್ ಮಾಡುತ್ತೆ ಸರ್. ಈಗ ನಿಯಮ ಏನು ಹೇಳುತ್ತೆ ಸರ್? ಈಗ ಯಾವ್ದಾದ್ರು ಒಂದು CWRC ಒಂದು ಸಮಿತಿ ಒಂದು ತೀರ್ಪನ್ನು ಕೊಡುತ್ತೆ ಅಂದರೆ ಬಂದು ಇಲ್ಲಿ ಗ್ರೌಂಡಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅದೆಲ್ಲದನ್ನು ಕೂಡ ಪರಿಶೀಲಿಸಿ ಆಮೇಲೆ ಆರ್ಡರ್ನ ಮಾಡಬೇಕು. ಆದರೆ ಪ್ರತಿ ಬಾರಿ ಅದೆಲ್ಲೋ ಒಂದು ಕಡೆ ಒಂದಷ್ಟು ಜನ ಅಧಿಕಾರಿಗಳು ಕೂರ್ತಾರೆ, ಅವ್ರಿಗೆ ಏನು ತೋಚುತ್ತೋ ಆ ಟೈಮಲ್ಲಿ ಅದನ್ನೊಂದು ಆರ್ಡರ್ ಮಾಡ್ತಾರೆ. ಆದರೆ ವಾಸ್ತವಾಂಶವನ್ನು ಅರಿಯುವಂಥ ವಿಚಾರದಲ್ಲಿ ಆ ಸಮಿತಿಯಲ್ಲಿರುವಂಥ ಸದಸ್ಯರು ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಗಂಭೀರ ಆರೋಪ. ಒಪ್ತೀರಾ ಸರ್ ಇದನ್ನು? ಹೌದು, ಒಪ್ಪಿರ್ಬೇಕು. ಯಾರೇ ಆಗಲಿ ಇಂಥ ಪರಿಸ್ಥಿತಿ ಅವ್ರಿಗೆ ಕೊಡಬೇಕಾದ್ರೆ ಬಂದು ನೋಡಬೇಕು ಸೈಟಲ್ಲಿ ಏನು ಪರಿಸ್ಥಿತಿ ಇದೆ, ನಿಜವಾಗೂ ಇದೆಯಾ, ಸುಳ್ಳು ಹೇಳ್ತಾ ಇದ್ದಾರಾ, ಇಂಥ ನೀರು ಕೊಟ್ಬಿಟ್ರೆ ಮುಂದೆ ಗತಿ ಏನು ಎಂಬುದನ್ನು ಯೋಚನೆ ಮಾಡಬೇಕು. ಅವರು ಬಂದು ನೋಡಬೇಕು. ನೋಡದೆ ಮಾಡ್ತಾ ಇರೋದು ಭಾಳ ತಪ್ಪಾಗುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು ಅದು ಕೇಂದ್ರ ಸರ್ಕಾರ ಕ್ರಮ ತಗೊಳ್ಬೇಕಾಗತ್ತೆ. ಸರ್, ಈಗ ಇನ್ನೊಂದಿದೆ, ತಮಿಳುನಾಡು ವರ್ಷದಿಂದ ವರ್ಷಕ್ಕೆ ಬೆಳೆಗಳ ಪ್ರದೇಶವನ್ನು ಅಂದರೆ ಬೆಳೆ ಬೆಳೆಯುವಂಥ ಪ್ರದೇಶಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದೆ. ಆದರೆ ನಮ್ಮ ರಾಜ್ಯಕ್ಕೆ ಒಂದು ಷರತ್ತಿದೆ ಅಂತ ನಾನು ಕೇಳ್ಪಟ್ಟೆ, ನೀವು ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ಬೆಳೆಗಳನ್ನು ನೀವು ಹೆಚ್ಚಿಗೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಸೂಚನೆ ಕೊಟ್ಟಿದೆ ಅಂತೇಳಿ. ಹೌದಾ ಸರ್ ಅದು? ಇಲ್ಲ, ಹಾಗೇನಿಲ್ಲ. ನಮಗೇನಾಗಲೇ ಡಿಕ್ಲೇರ್ ಮಾಡಿದ್ವಿ ಸುಮಾರು 18 ಲಕ್ಷ ಎಕರೆಯಲ್ಲಿ. ಅದನ್ನು ಮಾಡಲಿಕ್ಕೆ ನಮ್ಗೆ ನೀರಿದ್ದರೆ ಮಾಡ್ಬೋದು. ಅವ್ರಿಗೂ ಅಷ್ಟೇ. ಬಟ್ ಆದರೆ ಏನು, ಹೋದ ವರ್ಷ ಒಂದು ಗಮನಿಸಬೇಕಿದು. ಇದು CWMA CWRCನೂ ಗಮನಿಸಬೇಕು. ಹೋದ ವರ್ಷ ತಮಿಳ್ನಾಡಲ್ಲಿ ನೀರು ಚೆನ್ನಾಗಿದ್ದರಿಂದ ಭಾಳ ಜಾಸ್ತಿ ಉಪಯೋಗಿಸ್ಬಿಟ್ಟಿದ್ದಾರೆ ನೀರು ಅವರು. ಆ ನೀರು ಅಷ್ಟೆಲ್ಲ ಬೆಳೆಗಳು ಮಾಡದೆ ನೀರು ಇಟ್ಕೊಂಡಿದ್ದೆ. ಇವತ್ತು ಸುಮಾರು 70-80 TMC ಅವ್ರ ರಿಸರ್ವರಲ್ಲಿ ಇರ್ತಿತ್ತು. ನಮಗೇನೋ ಹೇಳ್ತಾರೆ ನಾವು ಜಾಸ್ತಿ ಉಪಯೋಗಿಸಿದ್ವಿ ಅಂತ. ಅವ್ರು ಯಾಕೆ ಅವರು ಉಪಯೋಗಿಸಿಲ್ವಾ? ಅವರು ಉಪಯೋಗಿಸಿದ್ದಾರೆ, ಹೋಗಿದೆ ನೀರು. ಸೊ ಹಾಗಾಗಿ ಅದೇ ಕಾರಣ ಈಗ ಈ ವರ್ಷ ಹೆಚ್ಚಿಗೆ ಇದು ಮಾಡೋಕ್ಕೆ. ಅವ್ರಿಗೆ ಆ ನೀರು ಇದ್ದಿದ್ದರೆ ಎಷ್ಟೋ ಅವ್ರಿಗೆ ಅನುಕೂಲ ಆಗ್ತಿತ್ತು. ಅವರೂ ತಪ್ಪು ಮಾಡಿದ್ದಾರೆ, ಇದು ಅವ್ರಿಗೆ ಗೊತ್ತಿದೆ. ಸರಿ, ಇನ್ನೊಂದು ಮೇಕೆದಾಟು ವಿಚಾರ ಅಂತ ಬಂದಾಗ ತಮಿಳುನಾಡು ಮುಂಚೆಯಿಂದನೂ ಕೂಡ ಅದಕ್ಕೆ ತಗಾದೆ ಮಾಡ್ತಾನೆ ಬರ್ತಾ ಇದೆ. ಈಗ ಕೋರ್ಟ್ ಆರ್ಡರ್ ಮಾಡಿದೆ, ಇಲ್ಲ ತಮಿಳುನಾಡು ಅನುಮತಿ ಅಗತ್ಯ ಇಲ್ಲ ಅಂಥೇಳಿ. ಸೊ ಮೇಕೆದಾಟು ಯೋಜನೆ ಆದರೆ ಈ ಒಂದು ಗೊಂದಲ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಅನಿಸುತ್ತಾ ಸರ್? ಗ್ಯಾರಂಟಿ ಎಷ್ಟೋ ಉತ್ತಮ ಆಗತ್ತೆ. ಇದು ನೋಡಿ, ಇಲ್ಲಿ ಏನಾಗಿದೆ,
ನಮಗೆ ಈಗ ಒಟ್ಟು ಏನು ನೀರು ನಮ್ಮಿಂದ ಏನು ಕಾವೇರಿಯಿಂದ ನೀರು ಮಳೆ ನೀರು ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಬರುತ್ತೆ, ಆ ನೀರು ತುಂಬಿಕೊಳ್ಳೋಕ್ಕೆ ನಮ್ಮದು 4 ರಿಸರ್ವಾಯರು, ತಮಿಳ್ನಾಡುದು 3-4 ರಿಸರ್ವಾಯರು, ಬರೀ ಸೌತ್ ವೆಸ್ಟ್ ಮಾನ್ಸೂನ್ ನೀರು ಬರೋದೆ. ಅವ್ರದ್ದು ಮೆಟ್ಟೂರು, ಭವಾನಿ, ನೊಯಿಲು ಅವು ಕೂಡ ಸೌತ್ ವೆಸ್ಟ್ ಮಾನ್ಸೂನಲ್ಲೇ ತುಂಬಬೇಕು. ನಮ್ಮದು 4 ತುಂಬಬೇಕು. ಇದು ನಮ್ಮಲ್ಲಿ ಬರೋ ಸೌತ್ ವೆಸ್ಟ್ ಮಾನ್ಸೂನ್ ನೀರಿನಲ್ಲೇ ಹಿಡ್ಕೊಳ್ಳಿ. ಪ್ಲಸ್ ನಮ್ಮಲ್ಲೂ ಮೈನರ್ ಇರಿಗೇಷನ್ ಕೆರೆ ಇದೆ, ಅವರಲ್ಲೂ ಮೈನರ್ ಇರಿಗೇಷನ್ ಕೆರೆ, ಅವರು ತುಂಬುತ್ತೆ, ನಾವು ತುಂಬಿಸ್ತೀವಿ. ಆದರೆ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡಬೇಕಾಗಿದ್ದು, ಗಮನಿಸಬೇಕಾದ ವಿಷಯ ಅಂದರೆ 237 TMC ಏನು ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ಮಳೆ ಬರುತ್ತೆ, ಆ ನೀರು ಹಿಡಿಲಿಕ್ಕೆ ಏನಿದೆ, ಎಲ್ಲಿದೆ ರಿಸರ್ವಾಯರು, ಏನು ಅದು ನೀರು ಬರಬೇಕು, ಹರಿದು ಸಮುದ್ರಕ್ಕೆ ಹೋಗಬೇಕು. ಅದಕ್ಕೆ ತಮಿಳ್ನಾಡು ಅವರಿಗೆ ನಾವು ಕೇಳಿದ್ವಿ, ಅದಕ್ಕೂ ಅದೊಂದೇ ಅಲ್ಲ, ಅವರಿಗೆ ಎಲ್ಲ ಡೆಲ್ಟಾ ಎಲ್ಲಿದೆ, ಸಮುದ್ರದ ಹತ್ತಿರ ಇದೆ. ಮೆಟ್ರೋಲ್ ಪ್ರಾಜೆಕ್ಟ್ ಎಲ್ಲಿದೆ, ಇಲ್ಲಿ ಮೇಲ್ಗಡೆ ಇದೆ. ಅಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಸುಮಾರು 150-200 ಕಿಲೋಮೀಟ್ರ್ ನೀರು ನದಿಲಿ ಹರಿಬೇಕು. ಮೆಟ್ರೋಲ್ ನೀರು ಬಿಡ್ತು ಅಂದರೆ ಡೆಲ್ಟಾಗೆ ಹೋಗೋವರೆಗೂ ಮಧ್ಯದಲ್ಲಿ ಮಳೆ ಬಂದರೆ ಆ ಮಳೆ ನೀರು, ಇವ್ರು ಬಿಟ್ಟು ನೀರು ಎಲ್ಲ ಸಮುದ್ರ ಪಾಲು. ಹೀಗಾಗೋದು ಬೇಡಪ್ಪ. ನೀವು 1-2 1 TMC ಇದು 1-2 ಬ್ಯಾರೇಜಸ್ ಹಾಕ್ಕೊಳ್ಳಿ ಅಂತ ನಾವು ಟ್ರಿಬ್ಯುನಲ್ ಮುಂದೆ ಕೇಳಿದ್ವಿ. ಪೋಲಾಗೋದು ಬೇಡ, ಇದು ಡಿಫಿಸಿಟ್ ಬೇಸಿನ್ನು, ನೀರು ಕಮ್ಮಿ ಇರೋದು. ಅದಕ್ಕೆ ಅವ್ರ ಜವಾಬು ಏನು ಅಂದರೆ, ನಮ್ಮಲ್ಲಿ ಅದು ಭೂಮಿ ಮುಳುಗಡೆ ಆಗುತ್ತೆ, ನಮ್ಮಲ್ಲಿ ಫ್ಲ್ಯಾಟ್ ಏರಿಯಾ, ನಾವು ಮಾಡಲಿಕ್ಕಾಗಲ್ಲ ಅಂತ ಲಿಖಿತ ಉತ್ತರ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ ಆಗಿದೆ. ಸೊ ಅವರು ಯಾವುದೂ ಡ್ಯಾಮ್ ಕಟ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಅವ್ರದ್ದು 237 TMCಗೆ ಒಂದು 50, 60, 70 TMC ನೀರು ಹಿಡಿಯೋಷ್ಟು ಕೂಡ ಯೋಗ್ಯತೆ ಇರುವಂಥ ಒಂದು ಜಲಗ್ರಹ ಯಾವುದೂ ಇಲ್ಲ ಅವ್ರಿಗೆ. ಬರೋ ನೀರು ಅದು ಏನೋ ಆ ಮಳೆ ಹೆಂಗೆ ಸೌತ್ ವೆಸ್ಟ್ ಮಾನ್ಸೂನ್ ಬಂದಂಗೆ ನಿಧಾನಕ್ಕೆ ಬರೋಲ್ಲ, ಕುಂಭದ್ರೋಣ ಮಳೆ. ಅದು 3 ದಿವಸ 4 ದಿವಸದಲ್ಲಿ 20 ಇಂಚು 30 ಇಂಚು ಬಂದುಬಿಟ್ಟು ಹರ್ಕೊಂಡು ಹೋಗೋದು. ಸೊ ಹಿಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅವರು ಹಂಗೆ ಮಾಡ್ತಾರೆ. ಒಂದು ಪ್ರಾಜೆಕ್ಟು, ಒಂದು ರಾಜ್ಯ, ಒಂದು ದೇಶದಲ್ಲಿ ಅದಾಗಬೇಕಾದ್ರೆ ನಮಗೇನು ನೀರು ಉಪಯೋಗಕ್ಕೆ ಬೇಕು, ಒಟ್ಟು ನಮ್ಗೆ ಹಂಚಿರೋ ನೀರು, ಅದನ್ನು ಸ್ಟೋರ್ ಮಾಡೋದಕ್ಕೆ ಕನಿಷ್ಠ 50-60% ಸ್ಟೋರೇಜ್ ಇರಬೇಕು. ಇದ್ದರೆ ಆ ಸ್ಟೋರೇಜು ಮತ್ತು ಮಳೆ ಬರ್ತಾ ಇರೋ ನೀರು ಸೇರಿಕೊಂಡು ನಾವು ನಿರ್ವಹಿಸ್ಬೋದು. ಇಲ್ಲಿ ಹಾಗಿಲ್ಲ. ಅವ್ರಿಗೆ ಬರೋ ನೀರು 237 TMC, 1 TMCನೂ ಹಿಡ್ಕೊಳ್ಳೋಕೆ ಜಾಗ ಇಲ್ಲ. ಇದೆಂಥ ನ್ಯಾಯ? ಅವ್ರಿಗೋಸ್ಕರ ನೀವು ಡ್ಯಾಮ್ಗಳು ಕಟ್ಕೊಂಡು ವಾಟರ್ಮ್ಯಾನ್ ಥರ ನೀರು ಬಿಡ್ತಾ ಇರಬೇಕಾ? ಇದು ಒಂದು CWMA ಗಮನಿಸಬೇಕು. ಇದು ಭಾಳ ತೀವ್ರವಾಗಿ ಗಮನಿಸಬೇಕು. ಇನ್ನೂ ಇದೇನು ಸಣ್ಣ ಪುಟ್ಟ ನೀರಲ್ಲ. 237 TMCಗೆ ನೀವು ಕಂಪಲ್ಸರಿ ಮಾಡಲೇಬೇಕು. ನೀವು ಬೇಕು ಅಂದರೆ ಡ್ಯಾಮ್ಗಳು 1-2 ಕಟ್ಕೊಳ್ಳಿ. ಇಷ್ಟು TMC ನೀರು ನೀವು ಸ್ಟೋರ್ ಮಾಡಲೇಬೇಕು ಅಂತ ಕಡಾಖಂಡಿತವಾಗಿ ಹೇಳಬೇಕು. ಇಲ್ಲದೆ ಹೋದರೆ ಇದನ್ನು ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಅದಕ್ಕೆ ಸರಿಯಾಗಿ ಇನ್ನೊಂದು ಏನು ಗೊತ್ತಾ, ಇದು ನಾವೇನು ನೀರು ಬಿಡ್ತೀವಿ, ನಮ್ಮ ಮೇಲೆ ಅಪವಾದ ಏನಿದೆ, ನೀವು ಬರೀ ಸರ್ಪ್ಲಸ್ ವಾಟರ್ ಬಿಡ್ತೀರಾ, ನಿಮ್ಮ ಡ್ಯಾಮ್ಗಳು ತುಂಬಿದ ಮೇಲೆ ಬಿಡ್ತೀರಾ. ಆಯಿತು, ಒಂದು ವೇಳೆ ಹಾಗಿದ್ದರೆ ನೀನೇನು ಮಾಡ್ತೀಯ ಅದಕ್ಕೆ? ನೀನೇನು ಅದನ್ನು ಫ್ಲಡ್ ವಾಟರ್ನೇ ಮಾತ್ರ ಸುಮ್ಮನೆ ಕೂತಿದ್ಯಾ? ನಿನ್ನ ಪಾಡಿಗೆ ನೀನು ಕಟ್ಟಲೆ ಗೊಂಡಾರ್ ಕೆನಾಲ್ ಮಾಡಿಲ್ವಾ? ಅದಕ್ಕೆ ನೀರೆಲ್ಲಿದೆ? ನೀನೇನು CWC ಮುಂದೆ ಹೋಗಿದ್ಯಾ, ಅಥವಾ CWMA ಮುಂದೆ ಬಂದಿದ್ಯಾ, MRC ಮುಂದೆ ಬಂದಿದ್ಯಾ, ಟ್ರಿಬ್ಯುನಲ್ ಮುಂದೆ ಈ ಪ್ರಾಜೆಕ್ಟ್ಗೆ ನೀರು ಕೇಳಿದ್ಯಾ? ಆ ಪ್ರಾಜೆಕ್ಟ್ ಇದೆ ಅನ್ನಾಥರೈಸ್ಡ್ ಪ್ರಾಜೆಕ್ಟ್. ಅದಕ್ಕೆ 7,000 ಖರ್ಚು ಮಾಡಿದ್ಯಾ? ಅದಕ್ಕೆ ಯಾರು ಕೊಟ್ಟಾರೆ? ನೀರೆಲ್ಲಿದೆ? ಇದು ಕಟ್ಟಲೆಯಿಂದ ಗುಂಡಾರವರೆಗೂ ತೊಗೊಂಡೋಗ್ಬಿಡ್ತೀಯ. ಫ್ಲಡ್ಡಿಂದ ನೀರು ಬಂದು ಅಂತ ಅಲ್ಲಿ ತಿರ್ಸ್ಬಿಟ್ಟು ಕೆನಾಲ್ ಮಾಡಿದ್ಯಾ? ಅದು ಸಾಲದು ಅಂತ ಈಗೇನು ಕೂತ್ಕೊಂತೀಯ ನೀನು? ಮಹಾನದಿ ಗೋದಾವರಿ, ಕೃಷ್ಣ, ಪೆನ್ನಾರ್ ಲಿಂಕ್ ಮಾಡಿ ಬರ್ತಾ ಇದೆಯಲ್ಲ, ಅದನ್ನೂ ಕೂಡ ಕೇಳ್ತಾ ಇದೆಯಾ? ಅದನ್ನು ಗ್ರ್ಯಾಂಡಾಗಿ ಕಟ್ಟಬೇಡ, ತೊಗೊಂಬಂದು ಕಟ್ಟಲ್ಲೇ ಇಲ್ಲಿ ಶುರು ಮಾಡಿ ಅಂತ. ಅಲ್ಲಿಂದ ಕಟ್ಟಲೆಗೆ ಬಂದುಬಿಟ್ರೆ ಇಲ್ಲ ನದಿಲಾದರೂ ಹಸಿ ಕೆಳಗೆ ತೊಗೊಂಡು ಹೋಗ್ಬೋದು, ಇಲ್ಲ ಇಲ್ಲಿ ಗುಂಡಾರ ಕಡೆ ಆದರೂ ತೊಗೊಂಡು ಹೋಗ್ಬೋದು ಅಂತ ನಿನ್ನ ಪ್ಲ್ಯಾನು. ಅಂದರೆ ನಿನ್ನ ಉದ್ದೇಶ ಏನು? ಈ ಫ್ಲಡ್ಡು ಸರ್ಪ್ಲಸ್ ವಾಟ್ರೂ ನಾನು ಉಪಯೋಗಿಸ್ಬೇಕು, ಇಲ್ಲಿ ಕಾವೇರಿ ಗೋದಾವರಿಯಿಂದ ಬರೋ ನೀರನ್ನೂ ನಾನು ಉಪಯೋಗಿಸ್ಬೇಕು, ನನ್ನ ಮೇಕೆದಾಟು ಹಾಕ್ಕೊಡ್ಸು. ಇದು ನಿನ್ನ ಪ್ಲ್ಯಾನು. ಮೇಕೆದಾಟು ಎಂಥ ಪ್ರಾಜೆಕ್ಟ್ ಅದು? ನೀನು ಇವತ್ತೆಲ್ಲ ಒಬ್ಬರಿಗೆ ಕೊಟ್ಟಿರೋದು. ನನಗೆ ಒಂದು ಡಾಕ್ಯುಮೆಂಟ್ ಇದೆ, ಇದು ನಿನ್ನ ಹತ್ರ ಇದೆ, ಟ್ರಿಬ್ಯುನಲ್ ಮುಂದಲೂ ಫೈಲ್ ಮಾಡಿದ್ದೀವಿ. 282 ಡಾಕ್ಯುಮೆಂಟ್ ನಂಬರು. ಇದು ಯಾವಾಗ 1924 ಅಗ್ರಿಮೆಂಟ್ ಅಂತ ಏನು ಹೇಳ್ತೀವಿ, ಅದು ಆದ 3 ತಿಂಗಳಲ್ಲಿ
ಯಾವತ್ತು 3rd July 1924 ಈ ಅಗ್ರಿಮೆಂಟ್ ಆಗಿರೋದು. ಈ ಅಗ್ರಿಮೆಂಟಲ್ಲಿ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾನೆ, ಗೌರ್ಮೆಂಟ್ ಆಫ್ ಇಂಡಿಯಾದವನು, ಅವಾಗ ಬ್ರಿಟಿಷ್ ಸರ್ಕಾರ, ಅವನು ಯಾರು, ಹಾಕಿನ್ಸ್ ಅಂತ, ಪಿ ಹಾಕಿನ್ಸ್ ಅಂತ ಏನು ಹೇಳ್ತಾನೆ, ದಿ ಗೌರ್ಮೆಂಟ್ ಹ್ಯಾವ್ ಫರ್ದರ್ ಅಗ್ರೀಡ್ ವಿತ್ Madras Darbar, Mysore Darbar, that Mysore shall utilize the water power available at Mekedatu for the development of electric power, subject to the right of Madras to purchase power from this source if required at a concessional rate. In view of the large source of power which are available in the presidency, it is doubtful whether power from Mekedatu will be required. ಅಂದರೆ ಜೂಲೈ 1924 ಅಂದಿನ ಸರ್ಕಾರ ನಮಗೆ ನಮ್ಮ ರಾಜರು ಮೈಸೂರು ರಾಜರು ಏನು ಮೇಕೆದಾಟು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದರು ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ 1924. ಈಗೇನು ಚೀಫ್ ಮಿನಿಸ್ಟರ್ ಮೆಡ್ರಾಸ್ನವನು ಇದ್ದಾನಲ್ಲ ವಿಜಯ್, ಅವರಪ್ಪ ಹುಟ್ಟೋಕ್ಕೆ ಮೊದಲು ಅವ್ರ ತಾತನ ಕಾಲದಲ್ಲೇ ಇದಕ್ಕೆ ಅಪ್ರೂವಲ್ ಆಗಿದೆ. ಹಾಗಿದ್ದಾಗ ಈ ಅಪ್ಪ ಯಾರೋ ಬಂದು ನಾನು ಕೊಡೋದಿಲ್ಲ ಅನ್ನೋದಕ್ಕೆ, ಇಂಥ ಪವರ್ಫುಲ್ ಡಾಕ್ಯುಮೆಂಟ್ ಇದ್ದಾಗ ನಮ್ಮ ಅಡ್ವೊಕೇಟ್ಗಳು ಬಾಯಲ್ಲಿ ಬಿಟ್ಟಿಟ್ಕೊಂಡು ಚೀಪೋದು ಬದಲು ಮೊದಲು ಈ ಡಾಕ್ಯುಮೆಂಟನ್ನು ಸುಪ್ರೀಂ ಕೋರ್ಟ್ ಮುಂದೆ ಕೊಟ್ಟು, ಸ್ವಾಮಿ ಇದು ಹಿಂದೆಯೇ ಅಪ್ರೂವಲ್ ಆಗಿದೆ, ಸೊ ಈಗ ತಮಿಳ್ನಾಡು ಕೇಳೋ ಅಬ್ಜೆಕ್ಷನ್ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅದನ್ನು ತಳ್ಳಿ ಹಾಕಿ ಬಿಸಾಕಿ ನಮ್ಗೆ ಅಪ್ರೂವಲ್ ಕ್ಲಿಯರ್ ಮಾಡಿ ನಮ್ಮ ಪ್ರಾಜೆಕ್ಟ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ಇದನ್ನು ಎಕ್ಸ್ಪ್ರೆಸ್ ಆಗಿ ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳಿ ಅಂತ. ಇಲ್ಲಿ ಇನ್ನೊಂದು ಕಾರಣ ಏನಾಯಿತು, ಟ್ರಿಬ್ಯುನಲ್ ಮುಂದೆ ರಾಜ್ಯಗಳು ಹೋದಾಗ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. 50ನೇ ಇಶ್ಯೂ ಏನು, ಒಂದು ಈಗ ಈ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸರ್ ಮೊದಲು ತಗಾದೆ ಆರಂಭ ಆಗಿದ್ದು? ಭಾಳ ಹಿಂದೆ, ನಾವು ರೆಕಾರ್ಡಲ್ಲಿರೋದು ಡೇಟ್ಸ್ ಇದೆ, ಎಕ್ಸಾಕ್ಟ್ಲಿ ನನಗೆ ಜ್ಞಾಪಕ ಇಲ್ಲ. ಹಿಂದೆ ಕೆರೆಗಳನ್ನ ಹೂಳು ತೆಗಿಲಕ್ಕೆ ಹೋಗಿದ್ವಿ, ಆವಾಗಲೇ ಇವರು ರೆಪ್ರೆಸೆಂಟ್ ಮಾಡಿದರು, ಇದನ್ನು ಮಾಡಿದರೆ ನಮಗೆ ಬರೋ ನೀರು ಕಮ್ಮಿ ಆಗುತ್ತೆ ಅಂತಂದು. ಆಮೇಲಂತೂ ನಮ್ಮದು KRS ಕಟ್ಲಕ್ಕೆ ಹೋದಾಗೂ ಅಬ್ಜೆಕ್ಟ್ ಆಯಿತು, ಹಾರಂಗಿ ಕಟ್ಲಕ್ಕೆ ಅಬ್ಜೆಕ್ಟ್ ಆಯಿತು. ಹಾರಂಗಿದು ಆಗಲಿಲ್ಲ, ಯಾಕೆಂದರೆ ಕೂರ್ಗ್ ಬಂದುಬಿಡ್ತದು, ಹಾಗಾಗಿ ಅದು ಮಾಡ್ಲಿಕ್ಕಾಗಲಿಲ್ಲ. ಹೇಮಾವತಿ, ಕಬಿನಿ ಎಲ್ಲ ಕಡೆಗೂ ಅವರು ಅಬ್ಜೆಕ್ಟ್ ಮಾಡ್ತಾನೇ ಇದ್ದರು. ಅದು ಇಲ್ಲಿ ಒಂದು ಗಮನಿಸಬೇಕು, ಈವನ್ CWC, CWMA, ಹೈಕೋರ್ಟು, ಸುಪ್ರೀಂ ಕೋರ್ಟು ಗಮನಿಸ್ಬೇಕು. ಏನಂದರೆ ಇಂಟ್ರಿ ಮಾಡ್ರಲ್ಲಿ ಏನು ಕೊಟ್ಟರು, 205 ಕೊಟ್ಟರು. ಅದಾದಮೇಲೆ ಟ್ರಿಬ್ಯುನಲ್ಲು 2007 ಏನು ಮಾಡ್ತು, 192 ಮಾಡ್ತು. 205 ಹೆಚ್ಚಿಸಲಿಲ್ಲ, ಕಮ್ಮಿ ಮಾಡ್ತು, ನಮಗೆ ಜಾಸ್ತಿ ಕೊಡ್ತು. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನಾಯಿತು, ಅವ್ರು ಇನ್ನೂ ಜಾಸ್ತಿ ಮಾಡಿದರು ನಮಗೆ. ಅಂದರೆ ನ್ಯಾಯ ಎಲ್ಲಿತ್ತು, ನಮಗೆ ಜಾಸ್ತಿನೇ ಆಗ್ತಾ ಬಂತು. ಸ್ಟೆಪ್ಗೂ ತಮಿಳ್ನಾಡವ್ರ ವಾದ ಏನು, ಎಲ್ಲ ನೀರು ಅವ್ರು ತೊಗೊಂಡ್ಬಿಡ್ತಿದ್ದಾರೆ, ಎಲ್ಲ ನೀರು ಬರ್ತಿದ್ದು. ಇಲ್ಲ, ನೀವು ಮಾಡ್ತಿರೋ ನೀರಿನಲ್ಲೇ ನಮಗೆ ಹೆಚ್ಚಿಗೆ ವಾಪಸ್ ಕೊಡ್ತಾ ಬಂದರು. ಸೊ ನ್ಯಾಯ ನಮ್ಮ ಕಡೆನೇ ಇತ್ತು ಎಂಬುದು ಇದು ಮೇಲ್ನೋಟಕ್ಕೇ ಗೊತ್ತಾಗುತ್ತೆ. ಇದು ಎಲ್ಲರೂ ಗಮನಿಸಬೇಕು. ತಮಿಳ್ನಾಡು ಸುಮ್ಮನೆ ಬೊಬ್ಬೆ ಹೊಡೆದಾಕ್ಷಣ ನೀರು ಬಿಡು ಅಂತಲ್ಲ, ಅನ್ಯಾಯ ಆಗಿರೋದು ಯಾವಾಗಲೂ ಮಿಡಲ್ ರೈಪೇರಿಯನ್, ಅಪ್ಪರ್ ರೈಪೇರಿಯನ್. ಲೋಯರ್ ರೈಪೇರಿಯನ್ಗೆ ಎಂದೂ ಅನ್ಯಾಯ ಆಗಲ್ಲ, ಯಾಕಂದರೆ ನೀರೆಲ್ಲ ಅವನಿಗೆ ಹೋಗುತ್ತೆ, ಹಾಗಾಗಿ ಅವನಿಗೆ ಎಂದೂ ಅನ್ಯಾಯ ಆಗಲ್ಲ. ಇದನ್ನೇ ಟ್ರಿಬ್ಯುನಲ್ಗಳು ನೋಡಿದೆ, ನೀರು ಜಾಸ್ತಿ ಮಾಡ್ತಾ ಬಂದಿದೆ, ಇದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಈ ಬರೀ ಈಗ 75%, 50% ನೀರು, ಇದನ್ನು KWDT 2 ಮಾಡಿದ್ರಲ್ಲ, ಕೃಷ್ಣ 2 ಮಾಡಿದಾಗ ಎಲ್ಲ ನೀರನ್ನು ಹಂಚಲಿಕ್ಕೆ ಅಂತ ಒಂದು ಏನಾದರೂ ಒಂದು ಪ್ರಸ್ತಾವನೆ ನಾವು ಇಟ್ಟರೆ ಇನ್ನೂ 50% ನೀರು ಇರುತ್ತೆ. ಆ ನೀರನ್ನ ನಮಗೆ ಗ್ಯಾರಂಟಿ ಜಾಸ್ತಿ ಬರುತ್ತೆ, ನಾನು ಹೇಳಬಲ್ಲೆ ಇವತ್ತು. ಆ ನೀರು ಮಾಡಬೇಕು, ನಮ್ಮ ಸರ್ಕಾರ ಮಾಡೋಕೆ ಇದರಲ್ಲಿ ರಿವ್ಯೂ ಕ್ಲಾಸೇ ಇಲ್ಲ. ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಆರ್ಡ್ರು, ಸುಪ್ರೀಂ ಕೋರ್ಟ್ನವ್ರಂಗೂ ಭಾಳ ಅನ್ಯಾಯ ಮಾಡಿಬಿಟ್ರು ನಮಗೆ. ಅದು ಸುಮ್ಮನೆ ತೊಗೊಂಡ್ಬಿಟ್ರು ಕೇಸು, ಅವರಿಗೆ ಜಾಗನೇ ಇರಲಿಲ್ಲ ಅದು ಬರೋಕ್ಕೆ. ಒಂದು ಯಾವುದನ್ನ ಒಂದು ವ್ಯಾಜ್ಯ ಒಂದು ಆಗಬೇಕಾದ್ರೆ ಅದು ಕೊನೆಗೆ ಇತ್ಯರ್ಥ ಆಗೋವರೆಗೂ ಸುಪ್ರೀಂ ಕೋರ್ಟ್ಗೆ ಹೋಗೋಂಗಿಲ್ಲ. ಇಲ್ಲಿ ಇನ್ನೂ 5-3 ಆರ್ಡ್ರ್ ಪೆಂಡಿಂಗ್ ಇತ್ತು, ಗೊತ್ತಿತ್ತು ಸುಪ್ರೀಂ ಕೋರ್ಟ್ಗೆ ಇದು ಆಗದೇ ಫೈನಲ್ ಆಗೋದು ಅಂತ. ಯಾಕೆ ತಗೊಂಡ್ರು ನನಗೆ ದೇವರಿಗೆ ಗೊತ್ತು. ಏನು ಅವನಿಗೆ ಅವಸರ ಇತ್ತು, ದೀಪಕ್ ಮಿಶ್ರಾ ಅವರಿಗೆ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡು ನಮಗೆ ಭಾಳ ಅನ್ಯಾಯ ಮಾಡಿದರು. ಬಹುಶಃ ನಮ್ಮ ಸರ್ಕಾರ ತೀವ್ರವಾಗಿ ಯೋಚನೆ ಮಾಡಿ ಈ ಹೋಲ್ ಆರ್ಡ್ರನ್ನ ಮತ್ತೆ ರಿವ್ಯೂ ಹಾಕೋದು ಒಳ್ಳೆಯದೇನೋ ಅನ್ಸುತ್ತೆ. ಯಾಕೆಂದರೆ ಇದಕ್ಕೆ ರಿವ್ಯೂ ಕ್ಲಾಸೇ ಇಲ್ಲ, ಇದು ಪರ್ಪೆಚುವಲ್. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಎಲ್ಲ ಯಾರು ಮುಂದೆ ಯಾರ್ಯಾರು ಹುಡ್ತಾರೋ ಅವರೆಲ್ಲರೂ ಇದನ್ನು ಅನುಭವಿಸ್ಬೇಕು. ಯಾಕೆ
ಯಾಕೆ ಅನುಭವಿಸ್ಬೇಕು? ಇದಕ್ಕೇನಾದರೂ ಒಂದು ಮಿತಿ ಹಾಕಿಬಿಟ್ಟು ಅದು ಮಾಡಬೇಕು. ಆಮೇಲೆ ಸರ್ಪ್ಲಸ್ ವಾಟರ್ ಗತಿ ಏನು, ಯಾರು ಎಷ್ಟು ಯೂಸ್ ಮಾಡಬೇಕು ಅದಕ್ಕೊಂದೇನು ಬರಬೇಕು. 50% ಡಿಪೆಂಡಬಿಲಿಟಿ ಅಲ್ಲ, ಫುಲ್ಲು ಎಲ್ಲ ನೀರು ಹಂಚಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ಮಾಡಿದರೆ ಬಹುಶಃ ಏನಾದರೂ ಆಗುತ್ತೆ. ಅದರೊಳಗೆ ಈಗ ಮಹಾನದಿಯಿಂದ ಲಿಂಕ್ ಮಾಡೋದ್ರೊಳಗೂ ಬರುತ್ತೆ. ಅಲ್ಲಿ ತಪ್ಪು ಇದನ್ನೇ ಮತ್ತೆ ಮಾಡಬೇಕು ನಮ್ಮ ಸರ್ಕಾರ. ಏನು ಗುಂಡಾರ್ ಕೆನಾಲ್ ಇದೆ ಅದನ್ನು ನಮ್ಮವರು ಆ ಕಟ್ಟಳೆ ಗೇಟನ್ನ ಕ್ಲೋಸ್ ಮಾಡಿಸ್ಬೇಕು, ಪರ್ಮನೆಂಟ್ ಕ್ಲೋಸ್ ಮಾಡಬೇಕು. ಹೇಗೆ ನಮಗೆ ಗೋವಾದವ್ರು ಬಂದು ಈ ಮಹದಾಯಿಗೆ ಹೆಂಗೆ ಗೇಟ್ ಹಾಕಿಸಿ ಮಾಡಿದ್ರು ಹಾಗೆ ನಾವು ಹಾಕಿಸಲೇಬೇಕು. ಇದು ಸರ್ಕಾರ ಆದಷ್ಟು ಬೇಗ ಮಾಡಬೇಕು. ನಮ್ಮ ಅಡ್ವೊಕೇಟ್ಗಳು ಭಾಳ ಆ್ಯಕ್ಟಿವ್ ಆಗಬೇಕು, ಡಿಫೆನ್ಸಿವ್ ಹೋಗಬಾರ್ದು. ನಮ್ಮ ಆ್ಯಕ್ಟಿವ್ ರೋಲ್ಸು ಬಹುಶಃ ಸರ್ಕಾರ ಯೋಚನೆ ಮಾಡಬೇಕು. ಹಳಬರನ್ನೇ ಇಟ್ಟರೆ ಸರಿನಾ, ಇನ್ನೇನಾದರೂ ಚೇಂಜ್ ಮಾಡಬೇಕಾ, ಹೊಸ ರಕ್ತ ಏನಾದರೂ ತರಬೇಕಾ ಇಲ್ಲಿ ಅಂತ ಯೋಚನೆ ಮಾಡೋದು ಭಾಳ ಒಳ್ಳೆಯದು. ನಮ್ಮ ಅಡ್ವೊಕೇಟು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗೋದು ಭಾಳ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇದನ್ನು ಮಾಡಬೇಕು ಅಂತ ನಾನು ಕೇಳ್ತೇನೆ. ಸರಿ, ಇನ್ನೊಂದು ಇದೆ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಾಧ್ಯತೆ ಇದೆಯಾ ಸರ್? ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದರೆ ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಬೀಳುವಂಥ ಸಾಧ್ಯತೆಗಳು ಇದಾವ ಅಂತ? ಆ ರೋಲು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಪೊಲಿಟಿಕಲ್ ಕನ್ಸಿಡರೇಷನ್ಸ್. ಒಂದೊಂದು ರಾಜ್ಯದಲ್ಲೂ ಒಂದೊಂದು ಥರ ಇರೋದ್ರಿಂದ ಇದು ಯಾರೂ ಕೂತ್ಕೊಂಡು ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡಿ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಹಾಗಾಗಿ ಯಾವುದೋ ಒಂದು ಸರ್ಕಾರ ಅದಕ್ಕೆ ವೇದರಾಗಿ ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಹಾಗಾಗಿ ಇದು ಸರಿ ಆಗಲ್ಲ. ಆ ರೋಲ್ ಏನು ರಿಕನ್ಸಿಲಿಯೇಷನ್ ರೋಲ್ ಇದೆ ಅದು ಆಗೋದಿಲ್ಲ. ಅದ್ರ ಬದಲು ಏನು ಮಾಡಬೇಕು ಅಂತ ಅದು ಒಂದು ಕಾಮನ್ ಟ್ರಿಬ್ಯುನಲ್ ಬಿಲ್ ಒಂದಿದೆ, ಅದು ಲೋಕಸಭಾ ಪಾಸ್ ಮಾಡಿ ಇದೆ, ರಾಜ್ಯಸಭಾ ಪಾಸ್ ಆಗಬೇಕು. ಬಹುಶಃ ಅದನ್ನು ಆದಷ್ಟು ಬೇಗ ರಾಜ್ಯಸಭಾ ಮುಂದಲ್ಲಿ. ಏನು ಬಿಲ್ ಸರ್ ಅದು? ಇದೆ ಈಗ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಏನಿದೆ, ಇದು ಪ್ರತಿ ಒಂದು ಸರಿನೂ ನಾವು ಒಂದು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾನ ಕೇಳ್ಕೋಬೇಕು. ಅವರು ನೆಗೋಷಿಯೇಟ್ ಕಾಟಾಚಾರ ಮಾಡಿ ಅದಾದಮೇಲೆ ಅವ್ರು ಡೇಟ್ ಮಾಡಿ ಟ್ರಿಬ್ಯುನಲ್ಲು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಭಾಳ ಟೈಮ್ ಹೊರಟೋಗ್ತಾಯಿತ್ತು, ಅದು ಹಾಗಾಗಲ್ಲ. ಲೈಕ್ ಸುಪ್ರೀಂ ಕೋರ್ಟ್ಗೆ ನಾವು ಹೆಂಗೆ ರಿಟ್ ಪಿಟಿಷನ್ ಇವತ್ತು ತಗೊಂಡೋಗಿ ನಾಳೆ ಕೊಟ್ಬಿಡ್ತೀನೋ ಹಾಗೆ ಸೆಂಟ್ರಲ್ ಕಾಮನ್ ಟ್ರಿಬ್ಯುನಲಲ್ಲಿ ಆ ವ್ಯವಸ್ಥೆ ಇದೆ. ಅದಕ್ಕೂ ಮೊದಲು ಒಂದು ಸಿಸ್ಟಮ್ ಇಟ್ಟಿದ್ದಾರೆ. ಅದರೊಳಗೆ ಮೊದಲೇ ಒಂದು ವರ್ಷ ಯೋಚನೆ ಮಾಡಿ ಅದಕ್ಕೊಂದು ಕಮಿಟಿ ಥರ ಮಾಡಿ ಅವರೇ ನೆಗೋಷಿಯೇಟ್ ಮಾಡಿ ಸೆಟಲ್ ಮಾಡಬೇಕು. ಅದು ಬಂದರೆ ಭಾಳ ಅನುಕೂಲ ಆಗುತ್ತೆ, ಟೈಮು ಕಮ್ಮಿ ಆಗುತ್ತೆ. ಅದಕ್ಕನ್ನು ಮುಖ್ಯವಾಗಿ ಈ ಪೇಪರ್ ಪಬ್ಲಿಕೇಷನ್ ಇಲ್ಲ ಅದರಲ್ಲಿ. ಈಗ ನೋಡಿ 13 ವರ್ಷ ಆಯಿತು ನಾವು ಒದ್ದಾಡ್ತಿದ್ದೀವಿ, KWGT ಇತ್ತು, ಅವಾರ್ಡು ಇನ್ನೂ ಪೇಪರಲ್ಲಿ ಬಂದಿಲ್ಲ. ಅಲ್ಲಿ ಹಾಗಲ್ಲ, ಟ್ರಿಬ್ಯುನಲ್ ಅವಾರ್ಡ್ ಕೊಡ್ತು ಅಂದರೆ ಅದು ಫೈನಲ್, ಅದು ಗೆಜೆಟ್ ಹಾಕೋಕ್ಕೆ ಬೇಕಿಲ್ಲ. ಫ್ರಮ್ ದಿ ನೆಕ್ಸ್ಟ್ ಡೇ ಇಟ್ ವಿಲ್ ಬಿ ವ್ಯಾಲಿಡ್. ಆ ಥರ ಅನುಕೂಲಗಳು ಇವೆ ಭಾಳ. ಅದನ್ನು ಮಾಡಬೇಕು, ಆದಷ್ಟು ಬೇಗ ಮಾಡಿದರೆ ಭಾಳ ಒಳ್ಳೆಯದು. ಸರ್, ಆ್ಯಸ್ ಎ ನೀರಾವರಿ ತಜ್ಞರ ಹತ್ರ ನಾನು ಈ ಪ್ರಶ್ನೆ ಕೇಳಬೇಕೋ ಬೇಡವೋ ಗೊತ್ತಿಲ್ಲ. ತಮಿಳುನಾಡು ಕಾವೇರಿ ನೀರು ವಿಚಾರ ಅಂತ ಬಂದಾಗ ಅಲ್ಲಿರುವಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಒಟ್ಟಾಗಿ ರಾಜ್ಯದ ಪರವಾಗಿ ಮಾತನಾಡ್ತವೆ ಸರ್. ಆದರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಅಂತ ಬಂದಾಗ ಅಲ್ಲಿ ಆರೋಪ ಪ್ರತ್ಯಾರೋಪ ಮಾಡ್ತಾರೆ ಬಿಟ್ಟರೆ ಒಟ್ಟಾಗಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು ಒಂದು ತೀರ್ಮಾನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತದೆ. ತಜ್ಞರಾಗಿ ನೀವು ಇದನ್ನು ಒಪ್ತೀರಾ ಸರ್ ಅಂತ? ಇದು ವಾಸ್ತವ, ಈಗಿರೋ ಪರಿಸ್ಥಿತಿ ಹಾಗಿದೆ. ಯಾಕೆ ನಮ್ಮ ಪೊಲಿಟಿಷಿಯನ್ಸು ಇಂಥ ಜಲ ನೆಲ ಬಂದಾಗ ಒಟ್ಟಿಗೆ ಆಗೋದಿಲ್ಲ ಎಂಬುದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಆಗಬೇಕು. ಆ್ಯಸ್ ಎನ್ ಎಕ್ಸ್ ಸರ್ವಿಸ್ ಮ್ಯಾನ್, ಮೈ ವಿಶ್ ಈಸ್ ದಟ್ ಎವ್ರಿ ಪಾರ್ಟಿ ಶುಡ್ ಜಾಯಿನ್ ಟುಗೆದರ್ ಆ್ಯಂಡ್ ಫೈಟ್ ಫಾರ್ ದಿ ಕಾಮನ್ ಮ್ಯಾನ್ ಅಥವಾ ಫಾರ್ಮರ್ಗೋಸ್ಕರ ಏನು ಎಂಬುದು ಫೈಟ್ ಮಾಡೋದು ಭಾಳ ಒಳ್ಳೆಯದು, ರಾಜ್ಯಕ್ಕೆ ಭಾಳ ಒಳ್ಳೆಯದು. ರಾಜ್ಯಕ್ಕೆ ಭಾಳ ಸ್ಟ್ರೆಂಗ್ತ್ ಸಿಗುತ್ತೆ. ನಮ್ಮ ಪೊಲಿಟಿಕಲ್ ಪಾರ್ಟೀಸು ಯೋಚನೆ ಮಾಡಬೇಕು, ಅವ್ರು ಮಾಡ್ತಿರೋದು ಸರಿನಾ ತಪ್ಪಾ ಅಂತ. ತಪ್ಪಾಗಿದ್ದರೆ ತಿದ್ದುಕೊಂಡ್ರೆ ಭಾಳ ಒಳ್ಳೆಯದು, ರಾಜ್ಯಕ್ಕೆ ಭಾಳ ಒಳ್ಳೆಯದು. ಇದು ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೊನೆಯ ಪ್ರಶ್ನೆ ಸರ್, ಈಗ CWC ಆದೇಶ ಮಾಡಿದೆ ಸರ್. ಈಗ ನೆಕ್ಸ್ಟ್ ಇನ್ನು ಮೇಲ್ಮನವಿ ಸಲ್ಲಿಸಬೇಕು ಅನ್ನೋಂಥದ್ದು ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಸೊ ಈಗ ಏನು ಮಾಡಿದರೆ ಸೂಕ್ತ ಅನ್ನೋಂಥದ್ದು? ಯಾಕೆಂದರೆ ಈಗ ಮಳೆ ಬಂದರೆ ಸಮಸ್ಯೆ ಇಲ್ಲ ಸರ್, ಅವ್ರು ಕೇಳಿದಕ್ಕಿಂತ ಜಾಸ್ತಿನೇ ನೀರು ನಾವು ಬಿಡ್ಬೋದು. ಆದರೆ ಮಳೆನೇ ಬರ್ತಾ ಇಲ್ಲ. ಹವಾಮಾನ ಇಲಾಖೆ ಹೇಳಿದ್ರೆ 30% ಮಳೆ ಶಾರ್ಟೇಜ್ ಇದೆ ಅಂತೇಳಿ. ಸೊ ಈಗ ನೀರು ಬಿಡ್ತಾ ಹೋದರೆ ಬೆಂಗಳೂರಿನ 95% ಜನ ಕಾವೇರಿ ನೀರನ್ನೇ ಅವಲಂಬಿಸಿದ್ದಾರೆ. ಸೊ ಈಗ ನೀರು ಬಿಡ್ತಾ ಹೋದರೆ ಸಮಸ್ಯೆ ಉದ್ಭವ ಆಗುತ್ತೆ ಸರ್. ಏನು ಮಾಡ್ಬೋದು ಅಂತ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಏನು ಪರಿಹಾರ ಕಂಡುಕೊಳ್ಬೋದು ಅಂತ? ತಕ್ಷಣಕ್ಕೆ ಈ ವರ್ಷ ನಮಗೆ ಇಮಿಡಿಯೇಟ್ಲಿ ನಮಗೆ ಕುಡಿಯೋ ನೀರಿಗೆ ಏನೂ ತೊಂದರೆ ಇಲ್ಲ. ರಿಸರ್ವಾಯರಲ್ಲಿ ನೀರಿದೆ, ತೊಂದರೆ. ಆದರೆ ಈಗೇನು ಬಿಡು ಅಂತ ಏನು ಹೇಳ್ತಾ ಇದ್ದಾರೆ 4 TMC. ಇದಾದಮೇಲೆ ಸುಮ್ಮನೆ ಕೂತ್ಕೊಳ್ತಾರೆ, ಎಲ್ಲೋ ಗೊತ್ತಿಲ್ಲ. ಇನ್ನೂ 4 TMC ಬಿಡು ಅಂದರೆ ನಮಗೆ ಕುಡಿಯೋ ನೀರಿಗೆ ತುಂಬ ತೊಂದರೆ ಬರುತ್ತೆ. ಯಾಕೆಂದರೆ ಮುಂದಿನ 2 ತಿಂಗಳಲ್ಲಿ ಮಳೆಗಾಲ ಇನ್ನೂ ಇದೆ, ಬರಬೇಕು.
ಬರುತ್ತೆ ಅಂತ ಭರವಸೆ ನನಗಂತೂ ಇಲ್ಲ. ಎಲ್ ನೈನು ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಈ ವರ್ಷ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ. ಹಾಗಾಗಿ ಯಾರೂ ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಇಷ್ಟು ಏನು ಈಗ ಬಂದಿದೆ ನೀರು, ಇಷ್ಟು ನೀರು ಇನ್ನು 2 ತಿಂಗಳಲ್ಲಿ ಇನ್ನೂ ಸ್ವಲ್ಪ ಬರ್ಬೋದು ಎಂಬ ಗ್ಯಾರಂಟಿ ಅಂಕು ಯಾರೂ ಕೊಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಇದು ಗ್ಯಾರಂಟಿ ಸರ್ಕಾರ. ಹಾಗಾಗಿ ಇವರೇನಾದರೂ ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ. ನೀರು ನಿಮ್ಮ ಕೈಲಿಲ್ಲ, ಬರೋದಿಲ್ಲ. ಹಾಗಾಗಿ ಈಗಿರೋ ನೀರನ್ನೇ ಜೋಪಾನ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಬಟ್ ಅದಲ್ಲದೆ ಬೇರೆ ಯಾವ ಮೂಲಗಳಿಂದ ನಾವು ರೆಡಿ ಆಗಬೇಕು. ಸೆಕೆಂಡ್ ಆಲ್ಟರ್ನೇಟಿವ್ ನಮ್ಮಲ್ಲಿ ಸ್ಕೀಮ್ ಬಿ ಇಟ್ಕೋಬೇಕು. ಸ್ಕೀಮ್ ಬಿಗೆ ಏನು ಮಾಡಬೇಕು ಎಂಬುದನ್ನು ಸರ್ಕಾರ ಈಗಲೇ ಯೋಚನೆ ಮಾಡಬೇಕು. ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಅವರಿಂದ 1 ತಿಂಗಳೊಳಗೆ ಒಂದು ರಿಪೋರ್ಟ್ ತೊಗೊಂಡು ಅದಕ್ಕೆಲ್ಲ ಏನು ಬೇಕು ಬಜೆಟ್ಗಳು ಕೊಟ್ಕೊಂಡು ಅದು ರೆಡಿ ಮಾಡ್ಕೊಂಡಿದ್ದರೆ ಒಂದು ವೇಳೆ ಪರಿಸ್ಥಿತಿ ಇನ್ನೂ ಕೆಟ್ಟದಾದರೆ ಮುಂದೆ ಹೇಗೆ ಸಭಾಯಿಸಬೇಕು ಎಂಬುದು ವ್ಯವಸ್ಥೆ ಇದೆ. ನನಗೆ ಗೊತ್ತಿದೆ ಎಲ್ಲೆಲ್ಲಿ ಏನು ಮಾಡ್ಬೋದು ಅಂತ. ಸರ್ಕಾರ ನಾನು ಕೇಳಿದರೆ ನಾನು ಹೇಳಕ್ಕೆ ತಯಾರಿದ್ದೀನಿ. ಆ ಮೂಲಗಳಿಂದ ನೀರು ಎಕ್ಸ್ಟ್ರಾ ತಂದ್ಕೋಬೋದು. ಅದರಿಂದ ಕುಡಿಯೋ ನೀರಿಗಂಕು ಇನ್ನು ಬೇಸಾಯಕ್ಕಲ್ಲ, ಕುಡಿಯೋ ನೀರು ತಂದ್ಕೋಬೋದು, ತರೋ ಅವಕಾಶ ಇದೆ. ಅದು ಸರ್ಕಾರ ಕೂಡಲೇ ಮಾಡಬೇಕು. ಯಾಕಂದರೆ ಟೈಮ್ ಕಳಿಬಾರ್ದು. ಅದಾದಮೇಲೆ ಪ್ರಿಪರೇಷನ್ಗೆ ಬೇಕಾಗುತ್ತೆ. ಅದಕ್ಕೆ ಒಂದೊಂದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೋ ಗೊತ್ತಾಗಲ್ಲ. ಹಾಗಾಗಿ ಇದು ಮಾಡಬೇಕಾಗತ್ತೆ. ಆದಷ್ಟು ಬೇಗ ಸರ್ಕಾರ ಒಂದು ಎಕ್ಸ್ಪರ್ಟ್ ಕಮಿಟಿನ ಹಾಕಬೇಕು ಅಂತಂದು ನಾನು ನಿಮ್ಮ ಮೂಲಕ ನಮ್ಮ ಸರ್ಕಾರನ ಕೇಳ್ತೀನಿ. ಇದಿಷ್ಟು ನೀರಾವರಿ ತಜ್ಞರಾಗಿರುವಂತಹ ಡಾಕ್ಟರ್ ಕ್ಯಾಪ್ಟನ್ ರಾಜಾರಾವ್ ಹೇಳ್ತಾ ಇರುವಂತಹ ಮಾತು. ಸರ್ಕಾರಕ್ಕೆ ಈಗಲೂ ಕೂಡ ಕಾಲಾವಕಾಶ ಇದೆ. ಸೂಕ್ತವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡ್ರೆ ಆಗುವಂಥ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸ್ಬೋದು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಿದ್ದಾರೆ. ಒಂದು ವಿಷಯ, ನಮ್ಮ ಸರ್ಕಾರ ಮತ್ತು ನಮ್ಮ ರೈತರು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಕಾವೇರಿ ಟ್ರಿಬ್ಯುನಲ್ಲು ಸುಮ್ಮನೆ ಆರ್ಡರ್ ಮಾಡಿಲ್ಲ. ನಮ್ಮ ಮೇಲೆ ಭಾಳಷ್ಟು ಲಿಮಿಟೇಷನ್ ಹಾಕಿದ್ದಾರೆ. ಈ ಲಿಮಿಟೇಷನ್ನು ಸರ್ಕಾರ ಭಾಳ ಕಾಳಜಿಯಿಂದ ನೋಡಬೇಕು. ಒಂದನೇ ಲಿಮಿಟೇಷನ್ ಏನಂದರೆ, ನಮಗೆ ಕೇವಲ 40,000 ಎಕರೆ ಮಾತ್ರ ಕಬ್ಬು ಬೆಳೀಲಿಕ್ಕೆ ನೀರಿದೆ ಕೊಟ್ಟಿರೋದು. ಅವರು 252 TMC ಒಳಗೆ ಕಬ್ಬು ಬೆಳೆಯೋದಕ್ಕೆ 13 TMC ಅಷ್ಟು ನೀರು ಮಾತ್ರ ಕೊಟ್ಟಿದ್ದಾರೆ. ಆದರೆ ವಾಸ್ತವಾಂಶ ಬೇರೆಯೇ ಇದೆ. ಹಿಂದೆ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ KRS ಕೆಳಗಿತ್ತು. ಹಾಗಾಗಿ ಅಲ್ಲಿ ಬೆಳೀತಾ ಇದ್ದದ್ದು ಕಬ್ಬಿನ ಆಧಾರದ ಮೇಲೆ 40,000ಕ್ಕೆ ಲಿಮಿಟ್ ಮಾಡಿದ್ದಾರೆ. ಆದರೆ ಇವತ್ತು 8 ಶುಗರ್ ಫ್ಯಾಕ್ಟ್ರಿ ಲೈವ್ ಇದೆ. ಹಾಗಾಗಿ ನಮ್ಮಲ್ಲಿ ಶುಗರ್ ಕೇನ್ ಗ್ರೋಯಿಂಗ್ ಏರಿಯಾ ಹ್ಯಾಸ್ ಇನ್ಕ್ರೀಸ್ಡ್ ವೆರಿ ಮಚ್. ಪ್ಲಸ್ ಬೆಲ್ಲಕ್ಕೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಅದಕ್ಕೂ ಶುಗರ್ ಕೇನ್ ಬೇಕು. ಈಗ ಎಥನಾಲ್ ಪ್ರಾಜೆಕ್ಟ್ ಏನು ಮಾಡಿದ್ದಾರೆ ಅದಕ್ಕೂ ರೈತರಿಗೆ ಭಾಳ ಲಾಭ ಇದೆ. ಅವರು ಕಬ್ಬು ಬೆಳೆಯೋಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕಬ್ಬಿನ ಬೆಳೆ ಏರಿಯಾ ಭಾಳಷ್ಟು ವಿಸ್ತೀರ್ಣ ಆಗ್ತಾ ಇದೆ. ಅಂದರೆ ನೀರಿನ ಡಿಮ್ಯಾಂಡ್ ಫಾರ್ ಪೆರಿನಿಯಲ್ ಕ್ರಾಪ್ ಈಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಅಷ್ಟು ನೀರು ಎಲ್ಲಿದೆ ನಮಗೆ? ಆ ಬೇರೆ ಮೂಲದಿಂದ ನೀರು ತರಲಿಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ? ಆ ನೀರಿಲ್ಲದೆ ಕಬ್ಬು ಬೆಳೀಲಿಕ್ಕೆ ಸಾಧ್ಯನಾ? ಇದಕ್ಕೇನಾದರೂ ಬೇರೆ ರಾಜ್ಯಗಳು ಅಪೋಸ್ ಮಾಡಿದರೆ ನಮ್ಮ ಗತಿ ಏನು? ರೈತರ ಇಂಟ್ರೆಸ್ಟ್ ಹ್ಯಾಕೆ ಕಾಪಾಡಬೇಕು? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನು ಮಾಡಬೇಕು, ಇನ್ನೂ ಎಷ್ಟು ನೀರು ಬೇಕು, ಯಾವ ಮೂಲದಿಂದ ನೀರು ತರಲಿಕ್ಕೆ ಸಾಧ್ಯ ಅಂಬೋದನ್ನು ಯೋಚನೆ ಮಾಡಿ ಆ ನೀರು ತರೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ 1 ವರ್ಷದೊಳಗೆ ಹೆಚ್ಚಿನ ನೀರು ನಾವು ತರ್ಕೋಬೋದು. ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಇದ್ರ ಕಡೆ ಗಮನ ಹರಿಸ್ಬೇಕು. ನಂಬರ್ 1, 14-15 ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ನೀರು ಕೊಟ್ಟಿಲ್ಲ. ನಾವು ಕಟ್ಟಿಬಿಟ್ಟಿದ್ದೀವಿ, ದುಡ್ಡು ಖರ್ಚು ಮಾಡಿದ್ದೀವಿ, ರೈತರಲ್ಲಿ ಆಸೆ ತುಂಬಿಬಿಟ್ಟಿದ್ದೀವಿ. ಆ ಆಸೆ ನಿರಾಸೆ ಆಗಿಯೇ ಈ ಜಂಜಿ ಇಂಥ ಥರ ಏನಾದರೂ ಹೊಡೆದಾಟ ಆಗೊಂಡು ಬಂದುಬಿಟ್ರೆ ಸರ್ಕಾರ ಉಳಿಯತ್ತಾ? ಅದನ್ನು ಎಚ್ಚೆತ್ಕೊಂಡು ಅದಕ್ಕೆ ನೀರು ನಾನು ಎಲ್ಲಿಂದ ತರಬೇಕು, ಅದಕ್ಕೂ ಹೊಸ ನೀರು ಬೇಕು, ಎಲ್ಲಿಂದ ತರಬೇಕು ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಅವ್ರುಗಳಿಂದ ಸಲಹೆ ತೊಗೊಂಡು ಆ ಎಕ್ಸ್ಟ್ರಾ ನೀರು 40-50 TMC ಎಕ್ಸ್ಟ್ರಾ ಇಲ್ಲದೆ ಹೋದರೆ ನಮ್ಮ ತಕ್ಕಡಿ ಮೇಲೆ ಇರಲ್ಲ. ಹಾಗಾಗಿ ಸರ್ಕಾರ ಇದ್ರ ಕಡೆ ಬಹಳ ಗಮನ ಹರಿಸಬೇಕು. ನಮ್ಮ ರೈತರು, ರೈತಾಪಿ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಆ ಪಾಲಿನ MLAಗಳು ಇದನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಸರ್ಕಾರಕ್ಕೆ ಒತ್ತಡ ಹಾಕಿ ಈ ಹೆಚ್ಚಿನ 50 TMC ಅಷ್ಟಾದರೂ ನೀರು ನಾವು ತಂದ್ಕೋಬೇಕು. ಎಲ್ಲಿಂದ ತರಬೇಕು, ಹ್ಯಾಕೆ ತರಬೇಕು, ಏನು ಮಾಡಬೇಕು ಎಂಬುದಕ್ಕೆ ಇದು ಕೂಡಲೇ ಯೋಚನೆ ಮಾಡಿ ಒಂದು 3-4 ತಿಂಗಳಲ್ಲಿ ಅದಕ್ಕೆ ಬೇಕಾದಂಥ ಯೋಜನೆಗಳು ಮಾಡಿ ಅದಕ್ಕೆ ಸೆಪರೇಟಾಗಿ ಬಜೆಟ್ಗಳು ಕೊಟ್ಕೊಂಡು ಅದನ್ನು ನಾವೆಲ್ಲ ಮಾಡೋಕ್ಕೆ ತಯಾರು ಮಾಡಿದರೆ ನಾವು ಕಾವೇರಿ ಬೇಸಿನ್ನಲ್ಲಿ ಈಗಿರೋ ಏನು ಒಂದು ಕಬ್ಬಿನ ವ್ಯವಸ್ಥೆ, ಒಂದು ಆಗ್ರೋ ಎಕಾನಮಿ ಏನು ಇದೆ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ದೊಡ್ಡ ಹೋರಾಟ ಆಗೋಗುತ್ತೆ. ಈ
ಕಾವೇರಿ ಬೇಸಿನ್ನು ಒಳಗೆ ಶಾಂತಿ ನೆಮ್ಮದಿ ಯಾವುದೂ ಇರಲ್ಲ, ಯಾರೂ ಕುರ್ಚಿಗಳ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಂದು, ಪ್ಲಸ್ ಹೆಚ್ಚಿನ ನೀರು ಜೊತೆಗೆ ನಮ್ಮ ರೈತರು ಹನಿ ನೀರಾವರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸರ್ಕಾರ ಅದಕ್ಕೆ ಏನು ಬೇಕೋ ಪ್ರೋತ್ಸಾಹ ಅದೆಲ್ಲ ಕೊಟ್ಕೋಬೇಕು. ಕಮ್ಮಿ ನೀರಲ್ಲಿ ಹೆಚ್ಚಿನ ಇಳುವರಿ ತಗೋಬೋದು. ಇದಕ್ಕೆ ನೀರು ಕಮ್ಮಿ ಮಾಡಿ ಉಪಯೋಗಿಸ್ಕೊಂಡು ಹೆಚ್ಚು ಇಳುವರಿ ತರಬೇಕು. ಹೊಸ ನೀರು ಬರಬೇಕು. ಇರೋ ಯೋಜನೆಗಳು ಏನು ಕಟ್ಬಿಟ್ಟಿದ್ದೀವಿ ಅದು ಗೋರಿಗಳಾಗಿರ್ದಂಗೆ ಅದರಿಂದ ಉಪಯೋಗ ಆಗೋದಕ್ಕೆ ಹೆಚ್ಚಿನ ನೀರು ಬೇಕು. ಕನಿಷ್ಠ 50-60 TMC ನೀರು ನಾವು ಕಾವೇರಿ ಬೇಸಿನಲ್ಲಿ ಬೇಕೇ ಬೇಕು. ಇದನ್ನು ಏನು ಮಾಡ್ತದೋ ಸರ್ಕಾರ ಆದಷ್ಟು ಬೇಗ ಇದ್ರ ಕಡೆ ಗಮನ ಹರಿಸಬೇಕು ಅಂತ ನಾನು ನಿಮ್ಮ ಮೂಲಕ ಸರ್ಕಾರಕ್ಕೆ ನಾನು ಗಮನ ಸೆಳ್ತೇನೆ. ಇದಿಷ್ಟು ಕ್ಯಾಪ್ಟನ್ ರಾಜಾರಾವ್ ಹೇಳ್ತಾ ಇರುವಂತಹ ಮಾತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಇರುವಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸ್ಬೋದು. ಆದರೆ ಅದಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ. ಆ ಒಂದು ಇಚ್ಛಾಶಕ್ತಿಯ ಕೊರತೆಯನ್ನು ಹೋಗಲಾಡಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.